ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಲ್ಗಾಮ ದಾಳಿಗೆ ಪ್ರತೀಕಾರವಾಗಿ ನಿನ್ನೆ ಸಿಂಧೂರ್ ಎಂಬ ಪಾಕಿಸ್ತಾನದ ಉಗ್ರರ ಅಡಗುತಾಣವನ್ನು ಮೇಲೆ ನಮ್ಮ ಭಾರತೀಯ ಸೇನೆ ದಾಳಿ ಮಾಡಿ 80 ಜನ ಉಗ್ರರನ್ನು ನೆಲ ಸಮೇತ, ಅದರಲ್ಲೂ 14 ಜನ ಒಂದೇ ಕುಟುಂಬದ ಉಗ್ರರನ್ನು ಹೊಡೆದು ಹಾಕಿರುವುದಕ್ಕೆ ನಮ್ಮ ಭಾರತದ ಸೇನೆಗಳಿಗೆ ನಾವು ಕೈ ಮುಗಿದು ಅಭಿನಂದನೆಗಳನ್ನು ಸಲ್ಲಿಸಿದ್ದೀವಿ. ನಮ್ಮ ಹೆಮ್ಮೆ ನಮ್ಮ ಸೇನಾಪಡೆ ಅಂತೇಳಿ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಯಾಕಂದರೆ 28 ಜನರ ಮಾಂಗಲ್ಯವನ್ನು, ಅರಿಶಿನ ಕುಂಕುಮವನ್ನು ಅಳಿಸಿದ್ದಂತಹ ಪಾಕಿಸ್ತಾನದ ಉಗ್ರ ಸಂಘಟನೆಯನ್ನು ಅವರ ನೆಲದಲ್ಲಿಯೇ ರಾತ್ರಿ ದಾಳಿ ಮಾಡಿ ಅವರ ನರಮೇಧವನ್ನು ಹರಿಸಿರುವಂತಹ ನಮ್ಮ ವೀರ ಯೋಧರಿಗೆ ಖಂಡಿತವಾಗ್ಲೂ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಆ ಒಂದು ಸೇನಾಧಿಪತಿಗಳಿಗೆ, ನಮ್ಮ ಸೈನಿಕರಿಗೆ ಪ್ರಬಲವಾದಂತಹ ಮೂಲಭೂತವಾದಂತಹ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಜೊತೆಗೆ ಅವರಿಗೆ ಯಾವ ಶಸ್ತ್ರಾಸ್ತ್ರ ಬೇಕು ಅದನ್ನು ಒದಗಿಸಬೇಕು. ಮತ್ತು ಈ ಒಂದು ಸಿಂಧೂರ್ ಮೇಲಿನ ದಾಳಿ ಯಾವ ರೀತಿ ಇದೆ ಅಂತೇಳಿ ಖಂಡಿತವಾಗ್ಲೂ ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದರೆ ನಮ್ಮ ಹೆಮ್ಮೆಯ ಸೇನಾಧಿಪತಿಗಳ ಒಂದು ಅರ್ಥನಾದಂಥ ಅವರ ದ್ವೇಷದ ಜ್ವಾಲೆ ಯಾವ ರೀತಿ ಉರಿತಾ ಇತ್ತು, ಆ ಪಾಪಿ ನಾಯಿ ಕುನ್ನಿ ಪಾಕಿಸ್ತಾನದಂದರೆ ಆ ಪಾಕಿಸ್ತಾನದ ಉಗ್ರರ ಅಟ್ಟಾಡಿಸಬೇಕು. ಅದಕ್ಕೆ ಬೆಂಬಲವಾಗಿ ನೀಡುತ್ತಿರುವ ಚೀನಾವರೆಗೂ ನಾವು ಎಚ್ಚರಿಕೆಯ ಗಂಟೆಯನ್ನು ರವಾನೆ ಮಾಡಬೇಕು. ಮತ್ತೊಮ್ಮೆ ನಮ್ಮ ಹಿಂದೂಗಳ ನರಮೇಧ ರಕ್ತ ಚರಿತ್ರೆ ಹರಿಸಿದಂತಹ ಸಿಂಧೂರು ಉಗ್ರರನ್ನು ಬಡಿದಿರುವಂತಹ ಸೇನಾಧಿಪತಿಗಳಿಗೆ ನಾವು ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ.